ಕರ್ನಾಟಕದಲ್ಲಿ ಸಿಎಂ ಬದಲಾವಣೆ ಯಾವಾಗ ಅಂತ ಎಲ್ಲ ಕಾಯ್ತಿದ್ದಾರೆ. ಅದಕ್ಕೆ ಕಾರಣ ಸಿಎಂ ಬದಲಾಗ್ತಾರೆ ಅಂತ ಕೆಲವರು ಅಂದ್ಕೊಂಡಿದ್ದಾರೆ. ಆದರೆ ಕೇರಳದಲ್ಲಿ ಸರ್ಕಾರ ರಚನೆ ಮಾಡಬೇಕು, ಕಾಂಗ್ರೆಸ್ ಬಹುಮತ ಬಂದಿದೆ, ಬಟ್ ಅಲ್ಲೂ ಕಾಯ್ತಿದ್ದಾರೆ ಸಿಎಂ ಯಾರು ಅಂತ. ಯಾಕೆಂದರೆ ಕಾಂಗ್ರೆಸ್ ಹೈಕಮಾಂಡ್ ಕರ್ನಾಟಕ ಮಾತ್ರ ಅಲ್ಲ, ಕೇರಳದಲ್ಲೂ ನಿರ್ಧಾರ ಮಾಡುವಲ್ಲಿ ವಿಫಲವಾಗಿದೆ ಸದ್ಯಕ್ಕೆ ಅಂತ. ಎಸ್, ಕೇರಳದ ಮುಖ್ಯಮಂತ್ರಿ ಯಾರಾಗಬೇಕು? ಪಿಣರಾಯಿ ವಿಜಯನ್ ಸೋತ್ರು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಈಗ ವಿ ಡಿ ಸತೀಶನ್, ವೇಣುಗೋಪಾಲ್, ರಮೇಶ್ ಚೆನ್ನಿತಾಲ ಅಂತ. ಕರ್ನಾಟಕ ಸಿಎಂ ತಡ ಆಗೋಕ್ಕೂ ಕಾರಣ ಇವೆಲ್ಲ ಗಲಾಟೆ ಗದ್ದೆಗಳು ಸರಿ ಹೋಗ್ಬೇಕು ಅಂದ್ರೆ ಅಲ್ಲಿ ವೇಣುಗೋಪಾಲ್ ಕ್ಲಿಯರ್ ಆಗಬೇಕು, ಇಲ್ಲ ಸಿಎಂ ಆಗಬೇಕು ಅವರು, ಇಲ್ಲ ಆಗದೆ ಏನಾರ ಇನ್ನೊಬ್ಬರು ಆಗಬೇಕು, ಆಮೇಲೆ ಕರ್ನಾಟಕದ ಕ್ಲಿಯರು. ಸೊ ಫಸ್ಟು ಕೇರಳ ಚಾಪ್ಟರ್, ಸೆಕೆಂಡ್ ಚಾಪ್ಟರ್ ಕರ್ನಾಟಕ. ಟೈಮ್ ಹತ್ರ ಬಂದಿದೆ ಅಂತೆಲ್ಲ ಹೇಳ್ತಿದ್ದಾರೆ. ಗೊತ್ತಿಲ್ಲ, ರಾಹುಲ್ ಗಾಂಧಿ ಅವರು ಕರ್ನಾಟಕವನ್ನು ಮರೆತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. 5 ಸೀಟ್ ಗೆದ್ರು ತಮಿಳ್ನಾಡಲ್ಲಿ ಮುಖ್ಯಮಂತ್ರಿ ಪ್ರಮಾಣ ವಚನ ಓಡೋಗ್ತಾರೆ, ಕೇರಳಕ್ಕೆ ಹೋಗ್ತಾರೆ, ಕರ್ನಾಟಕವನ್ನು ತಿರುಗೂ ನೋಡ್ತಾ ಇಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಈ ಕಡೆ ಗಮನ ಹರಿಸಿ ಏನೂ ಸಾಧ್ಯ ಇಲ್ಲ ಅಂತ ಗೊತ್ತಿದೆ. ಇನ್ನೊಂದಷ್ಟು ವಿಷಯಗಳು ಇವತ್ತಿನ ಪ್ರೈಮ್ ಟೈಮಲ್ಲಿದೆ. ಕಡೆವರೆಗೂ ಈ ಸುದ್ದಿಯನ್ನು ತಪ್ಪದೆ ನೋಡಿ. ಎಲ್ರಿಗೂ ಸ್ವಾಗತ, ನಾನು ಶಿವಕುಮಾರ್. ಕೇರಳದಲ್ಲಿ UDF ಮೈತ್ರಿಕೂಟ ಭರ್ಜರಿ ಬಹುಮತ ಗಳಿಸಿದೆ. UDF ಅಂದರೆ ಯುನೈಟೆಡ್ ಡೆಮೊಕ್ರೆಟಿಕ್ ಫ್ರಂಟ್ ಅಂತ, ಕಾಂಗ್ರೆಸ್ನ ನೇತೃತ್ವದ ಮೈತ್ರಿಕೂಟ. ಆದರೆ ಗೆಲುವಿನ ಸಂಭ್ರಮದ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಈಗ ಪೋಸ್ಟರ್ ಶಾಕ್ ಎದುರಾಗಿದೆ. ಪ್ರಿಯಾಂಕಾ ಗಾಂಧಿ ವಿರುದ್ಧ ಸ್ವತಃ ಕೇರಳದ ಕಾರ್ಯಕರ್ತರೇ ತಿರುಗಿಬಿದ್ದಿದ್ದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಕೇರಳ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ UDF 140 ಸ್ಥಾನಗಳ ಪೈಕಿ ಬರೋಬ್ಬರಿ 102 ಸ್ಥಾನಗಳನ್ನು ಗೆದ್ದು ಬೀಗಿದೆ. ಆದರೆ ಈ ಐತಿಹಾಸಿಕ ಗೆಲುವು ಸಾಧಿಸಿ 8 ದಿನ ಕಳೆದರೂ ಮುಖ್ಯಮಂತ್ರಿ ಆಯ್ಕೆ ಮಾತ್ರ ಇನ್ನೂ ಅಂತಿಮವಾಗಿಲ್ಲ. ಈಗ ಕೇರಳ ಕಾಂಗ್ರೆಸ್ ಕಾರ್ಯಕರ್ತರ ಆಕ್ರೋಶಕ್ಕೆ ಕಾರಣ ಆಗಿದೆ. ಬುಧವಾರ ವಯನಾಡ್ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಮುಂದೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಿರುದ್ಧ ಗಂಭೀರ ಸಂದೇಶಗಳಿರ್ತಕ್ಕಂಥ ಪೋಸ್ಟರ್ಗಳು ಕಾಣಿಸ್ಕೊಂಡಿವೆ. ಪೋಸ್ಟರ್ಗಳಿರ್ತಕ್ಕಂಥ ಒಕ್ಕಣೆಗಳು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಬೆಚ್ಚಿ ಬೆಳೆಸುವಂತಿದೆ. ಒಂದು ಪೋಸ್ಟರ್ನಲ್ಲಿ ರಾಹುಲ್ ಮತ್ತು ಪ್ರಿಯಾಂಕಾ ವಯನಾಡನ್ನ ಮರ್ತು ಬಿಡಿ, ನೀವು ಮತ್ತೆ ಇಲ್ಲಿಂದ ಗೆಲ್ಲೋದಿಲ್ಲ ಅಂತ ನೇರವಾಗಿ ಎಚ್ಚರಿಸಲಾಗಿದೆ. ಇನ್ನೊಂದು ಪೋಸ್ಟರ್ನಲ್ಲಿ KC ವೇಣುಗೋಪಾಲ್ ಅವರನ್ನ ಗುರಿಯಾಗಿಸಿಕೊಂಡು ರಾಹುಲ್ ಅವರೇ, KC ನಿಮ್ಮ ಬ್ಯಾಗ್ ಓರುವವರಾಗಿರಬಹುದು, ಆದರೆ ಕೇರಳದ ಜನರು ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಕಟುವಾಗಿ ಟೀಕಿಸಲಾಗಿದೆ. ಮೂರನೇ ಪೋಸ್ಟರ್ನಲ್ಲಿ ಇದು ಎಚ್ಚರಿಕೆಯಲ್ಲ, ಈ ತಪ್ಪಿಗಾಗಿ ಕೇರಳ ನಿಮ್ಮನ್ನ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಉಲ್ಲೇಖಿಸಲಾಗಿದೆ. ಸಿಎಂ ಹೆಸರನ್ನ ಘೋಷಣೆ ಮಾಡೋಕೆ ದೆಹಲಿಯಲ್ಲಿ ಹೈಕಮಾಂಡ್ ವಿಳಂಬ ಮಾಡುತ್ತಿರುವುದು ಮತ್ತು ರಾಜ್ಯ ನಾಯಕರ ನಡುವಿನ ಶೀತಲ ಸಮರವೇ ಈ ಎಲ್ಲಾ ಬೆಳವಣಿಗೆಗಳಿಗೆ ಮೂಲ ಕಾರಣ ಎನ್ನಲಾಗ್ತಾ ಇದೆ. ಭರ್ಜರಿ ಬಹುಮತ ಸಿಕ್ಕರೂ ಅಧಿಕಾರ ಹಂಚಿಕೆಯ ಗೊಂದಲ ಕೇರಳ ಕಾಂಗ್ರೆಸ್ನಲ್ಲಿ ದೊಡ್ಡ ಬಿರುಕು ಮೂಡಿಸುವ ಸಾಧ್ಯತೆ ದಟ್ಟವಾಗಿದೆ. ಕೇರಳದಲ್ಲಿ UDF ಗೆಲ್ಲೋಕೆ ಕಾರಣ ಅಲ್ಲಿ ವಿ ಡಿ ಸತೀಶನ್, ರಮೇಶ್ ಚೆನ್ನಿತಾಲ್. ಹಾಗೆ ಕರ್ನಾಟಕದಿಂದ ನಾನಾಗಿ ಹೇಳಿದೆ, ಮುಸಲ್ಮಾನ ಪ್ರಾಬಲ್ಯದಲ್ಲಿ ಜಮೀರ್ ಕೂಡ ಹೋದ್ರು. ಬಿಕಾಸ್ ಲಾಸ್ಟ್ ಟೈಮ್ 72 ಗೆದ್ದು ಸರ್ಕಾರ ಮಾಡಿದ್ರು 2011ರಲ್ಲಿ, ಅದು 102 ಮತ್ತು 30 ಸೀಟ್ ಜಾಸ್ತಿ ಆಯಿತು. ಆದರೆ ಈಗೇನು ಅಲ್ಲಿ ಅಂತಂದರೆ KC ವೇಣುಗೋಪಾಲ್ ಸಂಸದ, MLA ಎಲೆಕ್ಷನ್ ಮಾಡಿರೋದು ಅವರೆಲ್ಲ ವಿ ಡಿ ಸತೀಶನ್ನು, ರಮೇಶ್ ಚೆನ್ನಿತಾಲ್ ಇವರೆಲ್ಲ ಡೆಲ್ಲಿಯಿಂದ ಬಂದು ಶೋಕಿ ಮಾಡೋ ಗಿರಾಕಿಗಳಲ್ಲಿ CM ಆಗ್ಬಿಟ್ರೆ ನಮ್ಗಳ ಕತೆ ಏನು ಅಂತ ಅಲ್ಲಿ ಸಿಟ್ಟಿಗೆದ್ದು ಕಾಂಗ್ರೆಸ್ ಎಲ್ಲ ಈಗ 2 ಓಳಾಗಿದೆ. KC ವೇಣುಗೋಪಾಲ್ ಆದರೆ ಕೇರಳ ಕಾಂಗ್ರೆಸ್ ಬೆಂಕಿ ಬೀಳುತ್ತೆ. ಯಾರು ಈ KC ವೇಣುಗೋಪಾಲ್? ಕಾಂಗ್ರೆಸ್ ಸಂಸದ, ರಾಹುಲ್ ಗಾಂಧಿ ಆಪ್ತ. ಅದಕ್ಕೆ ನಿಮ್ಮ ಬ್ಯಾಗ್ ಓರೋರ್ನ CM ಮಾಡ್ತೀವಿ ಅಂದರೆ ನಿಮ್ಮ ಮನೆ ಬರ ಚೇಂಜ್ ಆಗುತ್ತೆ ಅಂತ ಎಚ್ಚರಿಕೆ ಕೊಡ್ತಾರೆ. ನಮ್ಮಲ್ಲಿ ಹಂಗೆ ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಸುಮ್ಮನೆ ಏನೋ ಒಂದು ಮಾತಾಡಿ ಸುಮ್ಮನೆ ಆಗ್ತಾರೆ. ಆದರೆ ಕೇರಳ ಪಾಲಿಟಿಕ್ಸ್ ಬೇರೆ, ಕೇಡರ್ ಪಾಲಿಟಿಕ್ಸಲ್ಲಿರೋದು. ಇನ್ನೊಂದು ಅದೇ ಸಂಬಂಧಪಟ್ಟಂತ ಸುದ್ದಿ, 5 ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಲಾಭವಾಗಿದ್ದು ಅಂದರೆ ಅದು ಕೇರಳ ಫಲಿತಾಂಶ. 10 ವರ್ಷಗಳ ನಂತರ ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಕೂಟ ಮತ್ತೆ ಅಧಿಕಾರಕ್ಕೆ ಬಂದೈತೆ. ಈಗ ಮುಖ್ಯಮಂತ್ರಿಯನ್ನಾಗಿ ಯಾರ ಹೆಸರನ್ನ ಘೋಷಿಸಬೇಕು ಎನ್ನುವ ಭಾರೀ ಗೊಂದಲದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆ. ಚುನಾವಣಾ ಫಲಿತಾಂಶ ಬಂದು 10 ದಿನ ಆದರೂ ಇಬ್ಬರಲ್ಲಿ ಯಾರ ಹೆಸರನ್ನು ಕೂಡ CM ಹುದ್ದೆಗೆ ಫೈನಲ್ ಮಾಡಬೇಕು ಅನ್ನೋದು ಗೊಂದಲ. ಅಂದರೆ 3 ಜನ. ರಾಹುಲ್ ಗಾಂಧಿಗೆ ಗೊಂದಲದ ಗೂಡಾಗಿ ಕೂತ ಇದೆ. 140 ಸದಸ್ಯ ಬಲದ ಕೇರಳ ವಿಧಾನಸಭೆಯಲ್ಲಿ UDF 102, LDF 35, NDA 3 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿದೆ. ಇದರಲ್ಲಿ ಕಾಂಗ್ರೆಸ್ ಪಾರ್ಟಿಯ ಪಾಲು 63 ಮತ್ತು ಮೈತ್ರಿಕೂಟದ ಪ್ರಮುಖ ಪಾರ್ಟಿ ಮುಸ್ಲಿಂ ಲೀಗ್ 22 ಸ್ಥಾನದಲ್ಲಿ ಗೆಲುವನ್ನು ಸಾಧಿಸಿತು. ಕಾಂಗ್ರೆಸ್ ಅತಿ ದೊಡ್ಡ ಪಾರ್ಟಿಯಾಗಿದ್ದರೂ ಮೈತ್ರಿಕೂಟದ ಪಾರ್ಟಿಯ ಮಾತನ್ನ ಕೇಳುವುದು ಅನಿವಾರ್ಯ ಎನ್ನುವ ಸ್ಥಿತಿ ಇದೆ. ಕೇರಳದ CM ರೇಸಲ್ಲಿ ಸದ್ಯ 2 ನಾಯಕರಿದ್ದು ರಾತ್ರಿಯ ವೇಳೆಗೆ ಹೆಸರು ಅಂತಿಮಗೊಳ್ಳಬಹುದು ಅಂತ ಅವತ್ತಿಂದ ಅನ್ಕೋತಾರೆ. ಅದು 6 ರಾತ್ರಿಗಳು ಕಳೀತಿದೆ, ಆದರೆ CM ಘೋಷಣೆ ಮಾಡ್ತಾ ಇಲ್ಲ. ಕೇರಳದ ಮುಖ್ಯಮಂತ್ರಿ ಆಯ್ಕೆಯ ವಿಚಾರದಲ್ಲಿ ಕಳೆದ 1 ವಾರದಿಂದ ಹೈಕಮಾಂಡ್ ಬ್ಯಾಕ್ ಟು ಬ್ಯಾಕ್ ಸಭೆಯನ್ನು ನಡೆಸ್ತಾ ಇದೆ. ರಾಹುಲ್ ಗಾಂಧಿ ವಿವಿಧ ಮೂಲಗಳಿಂದ ಎಲ್ಲಾ ಕೇರಳ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿದ್ದಾರೆ. ಬಹುತೇಕ ಹೆಚ್ಚಿನ ಶಾಸಕರು KC ವೇಣುಗೋಪಾಲ್ ಪರವಾಗಿ ಇದ್ದಾರೆ ಎನ್ನುವ ಮಾಹಿತಿ ಇದೆ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಎನ್ನುವ ಹಾಗೆ ತಮ್ಮ ಪರಮಾಪ್ತ ವೇಣುಗೋಪಾಲ್ ಅವರನ್ನೇ ಕೇರಳದ ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಎನ್ನುವುದು ರಾಹುಲ್ ಗಾಂಧಿ ಆಶಯ ಕೂಡ ಅಂತ ಹೇಳಲಾಗ್ತಾ ಇದೆ. ಹಂಗೆ ಮಾಡಿದ್ರೆ ಕೆಟ್ಟರು. ಕೇರಳದಲ್ಲಿ ಪಾರ್ಟಿ ಕಟ್ತವ್ರು ಯಾರೋ, ಅಧಿಕಾರಕ್ಕೆ ತಂದವ್ರು ಯಾರೋ, ಶೋಕಿ ಮಾಡ್ಕೊಂಡು CM ಆಗೋದು ಯಾರೋ ಅನ್ನೋ ಪ್ರಶ್ನೆ ಕಾರ್ಯಕರ್ತರದು. ಬಟ್ ಹೆಚ್ಚಿನ ಶಾಸಕರು ಅವ್ರ ಹೆಸರನ್ನು ಹೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಹಂಗಾರೆ ಅವ್ರಿಗೆ ಗೆಲ್ಲೋರ್ಗೇನೋ ಇವ್ರು ಟಿಕೆಟ್ ಹೈಕಮಾಂಡ್ ಇವರಲ್ಲ, ಟಿಕೆಟ್ ಯಾರು ಬೇಕು ಕೊಡ್ಕೊಂಡಿರ್ತಾರೆ.
ಬಟ್ ಏನೋ ಒಂದು ಆಗುತ್ತೆ, ಪರ ವಿರೋಧ ಸಹಜ ತಾನೆ. ಅವರು ನ್ಯಾಷನಲ್ ಪಾಲಿಟಿಕ್ಸ್ ಮಾಡಿದ್ದು ಕೆ ಸಿ ವೇಣುಗೋಪಾಲ್. ಈ ಕರ್ನಾಟಕ ನಿಮ್ಗೆ ಅರ್ಥ ಆಗಬೇಕು ವಿಷಯ ಅಂದರೆ, ಕರ್ನಾಟಕದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕೆಲಸ ಮಾಡಿರ್ತಾರೆ. ಡೆಲ್ಲಿಯಿಂದ ಕರ್ಕೊಂಡ್ಬಂದ್ಬಿಟ್ಟು ಇವರ ಮಾರ್ಗರೆಟ್ ಆಳ್ವಾ, ಅಸ್ಕರ್ ಫರ್ನಾಂಡಿಸ್ ಯಾರೋ ಸಿ ಎಂ ಮಾಡ್ದಂಗಿದು ಮೇಲ್ ಚೆನ್ನಾಗವ್ರೆ ಅಂತ. ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲವು ದಿನಗಳಿಂದ ಸದ್ದಿಲ್ಲದೆ ನಡೀತಿದ್ದ ನಾಯಕತ್ವ ಬದಲಾವಣೆ ಚರ್ಚೆಗೆ ಈಗ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಮತ್ತು ಸಂಪುಟ ಪುನರ್ರಚನೆಯ ಬಗ್ಗೆ ಚರ್ಚೆಗಳು ಬಿರುಸಾಗಿವೆ. ಇಂದು ಬೆಳಗಾವಿಯಲ್ಲಿ ಮಾತನಾಡಿದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಹೈಕಮಾಂಡ್ ಸದ್ಯ ಕೇರಳದ ಗೊಂದಲ ಬಗೆಹರಿಸುವಲ್ಲಿ ಬ್ಯುಸಿ ಆಗಿದೆ ಅಂತ ಸ್ಪಷ್ಟಪಡಿಸಿದರು. ಕೇರಳದಲ್ಲಿ ಮುಖ್ಯಮಂತ್ರಿ ಆಯ್ಕೆ ಪ್ರಕ್ರಿಯೆ ಮುಗಿದ ತಕ್ಷಣ ಹೈಕಮಾಂಡ್ ಕರ್ನಾಟಕ ಕಡೆ ಗಮನ ಹರಿಸಲಿದೆ. ಅಲ್ಲಿಯೂ ಆಕಾಂಕ್ಷೆಗಳು ಹೆಚ್ಚಿರೋದ್ರಿಂದ ಸ್ವಲ್ಪ ತಡವಾಗ್ತಾ ಇದೆ. ಕೇರಳದ ಸಿಎಂ ಇತ್ಯರ್ಥವಾದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರಿಷ್ಠರನ್ನ ಭೇಟಿ ಮಾಡಲು ದೆಹಲಿಗೆ ತೆರಳುತ್ತಾರೆ. ಈ ತಿಂಗಳ ಅಂತ್ಯದೊಳಗೆ ಕ್ಯಾಬಿನೆಟ್ ಪುನರ್ರಚನೆ ಬಗ್ಗೆ ತೀರ್ಮಾನ ಹೊರಬೀಳುವ ಸಾಧ್ಯತೆ ಇದೆ. ರಾಜ್ಯದಲ್ಲಿ ನಡೆಯುತ್ತಿರುವ ಗೊಂದಲ ಮತ್ತು ನಾಯಕರ ನಡುವಿನ ಸಂಘರ್ಷ ನಿಲ್ಲಬೇಕು ಅನ್ನೋದು ನಮ್ಮ ಬೇಡಿಕೆ. ಹೈಕಮಾಂಡ್ ಏನು ಹೇಳುತ್ತದೋ ಅದನ್ನು ಸಿಎಂ ಕೂಡ ಪಾಲಿಸುತ್ತಾರೆ ಅಂತ ಸತೀಶ್ ತಿಳಿಸಿದರು. ಇನ್ನು ಬೆಂಗಳೂರಿನ ಜಿಬಿಎ ಚುನಾವಣೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಂತವರು, ಮಳೆಗಾಲ ಮುಗಿದ ನಂತರ ಚುನಾವಣೆ ನಡೆಸಲು ಸಮಯ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗುವುದು ಅಂತ ಮಾಹಿತಿ ಕೊಟ್ಟರು. ಸತೀಶ್ ಜಾರಕಿಹೊಳಿ ಅವರ ಈ ಹೇಳಿಕೆಯನ್ನು ಗಮನಿಸಿದ್ರೆ ಕೇರಳ ರಾಜಕಾರಣದ ಬೆಳವಣಿಗೆಗಳು ಕರ್ನಾಟಕದ ಸಿಎಂ ಕುರ್ಚಿಯ ಮೇಲೂ ಪರಿಣಾಮ ಬೀರುತ್ತಿವೆ ಎಂಬ ವಿಷಯ ಸ್ಪಷ್ಟವಾಗ್ತಿದೆ. ಕೇರಳ ಹಾಗೂ ಕರ್ನಾಟಕಕ್ಕೆ ಏನು ಸಂಬಂಧ? ಈಗ ಅಲ್ಲಿ ರಿಸಲ್ಟ್ ಇದಕ್ಕೂ ಮೊದಲೇ ಭಾಳಷ್ಟು ಗೊಂದಲ ಆದಾಗ 6 ತಿಂಗಳು ತಳ್ಳುತ್ತಾರಲ್ಲ, ಯಾಕೆ? ಕರ್ನಾಟಕದಲ್ಲಿ ಸಂಪುಟ ಪುನರ್ರಚನೆ ಆದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ, ಯಾಕೆಂದರೆ ಹೊಸ ಮುಖ್ಯಮಂತ್ರಿ ಬಂದಾಗ ಅವರೇ ಸಂಪುಟ ಮಾಡ್ಕೋತಾರೆ. ಆದರೆ ಇವರು ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಕೊಟ್ಟಿಲ್ಲ ಅಂದರೆ ಡಿ ಕೆ ಶಿವಕುಮಾರ್ ಸುಮ್ಮನೆ ಇರಲ್ಲ, ಸುಮ್ಮನೆ ಬಿಡಲ್ಲ. ಡಿ ಕೆ ಶಿವಕುಮಾರ್ ವಿಪಕ್ಷದವ್ರಿಗೂ ಡೇಂಜರು, ತಲೆಕೆಟ್ಟರೆ ತನ್ನ ಪಾರ್ಟಿಗೂ ಡೇಂಜರ್ರೇ, ಬಿಕಾಸ್ ಈಸ್ ಲೀಡರ್. ಸಿದ್ದರಾಮಯ್ಯ ಹಂಗೆ ತಾನೇ ದಳದಲ್ಲಿ ರೊಚ್ಚಿಗೆ ದಾಚೆ ಬಂದಿದ್ದು. ಒಬ್ಬ ಲೀಡರ್ ಆದವನು ಎಲ್ಲವನ್ನು ಸಹಿಸ್ಕೊಳ್ಳಲ್ಲ. ಸಿದ್ದರಾಮಯ್ಯ JDS ಅಲ್ಲಿ ಅವತ್ತು ಸಹಿಸ್ಕೊಂಡಿದ್ರೆ ಇವತ್ತೇನೂ ಅಲ್ಲ, 8 ವರ್ಷದ ಮುಖ್ಯಮಂತ್ರಿ ಅಲ್ಲ. ಡಿ ಕೆ ಶಿವಕುಮಾರ್ ಇವತ್ತು ಸಹಿಸ್ಕೊಂಡ್ರೆ ಮುಖ್ಯಮಂತ್ರಿ ಅಲ್ಲ. ಸೇಮ್ ಜನತಾದಳದಲ್ಲಿ ಏನು ಸನ್ನಿವೇಶ ಆಗಿತ್ತು ಸಿದ್ದರಾಮಯ್ಯ, ಆ ಸನ್ನಿವೇಶ ಇವತ್ತು ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಸಲ್ಲಿ ಆಗ್ತಿದೆ. ಬಟ್ ಕಾಂಗ್ರೆಸ್ ಹಾಗಾಗಿ ಮನೆ ಮಗನ ಉಳಿಸ್ಕೋತಾರ, ಕಳ್ಕೊತಾರ, ಏನು ಮಾಡ್ತಾರೆ ಅನ್ನೋದು ನೋಡ್ಬೇಕಾ. ಬಿಕಾಸ್ ಆಫ್ ಮನೆ ಮಗ ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ದತ್ತುಪುತ್ರ. ಕಳೆದ 20 ವರ್ಷದ ಹಿಂದೆ ಪಾರ್ಟಿಗೆ ಬಂದು ವಿಪಕ್ಷ ನಾಯಕ ಒಂದು 7 ವರ್ಷ 10 ವರ್ಷ ಹತ್ತತ್ರ, ಆಮೇಲೆ ಒಂದು 7-8 ವರ್ಷ ಮುಖ್ಯಮಂತ್ರಿ. ಏನು ಲಕ್ಕು, ಮನೆ ಮಕ್ಕಳು ದುಡಿತವ್ರೆ, ದತ್ತು ಮಕ್ಕಳು ರಾಜ್ಯ ಆಳ್ತವ್ರೆ ಅಂತ. ರಾಜ್ಯ ರಾಜಕಾರಣದಲ್ಲಿ ಈಗ ಬರ್ತ್ಡೇ ಸಂಭ್ರಮದ ಜೊತೆಗೆ ಕುರ್ಚಿ ಚರ್ಚೆ ಜೋರಾಗಿದೆ. ಮೇ 15ಕ್ಕೆ DCM ಡಿ ಕೆ ಶಿವಕುಮಾರ್ ಅವರು ಹುಟ್ಟುಹಬ್ಬ. ಆದರೆ ಈ ಬಾರಿ ಹುಟ್ಟುಹಬ್ಬ ಕೇವಲ ಕೇಕ್ ಕತ್ತರಿಸೋದಕ್ಕೆ ಸೀಮಿತವಾಗಿಲ್ಲ. ಮುಂದಿನ ಸಿಎಂ DKಶಿ ಅನ್ನೋ ಘೋಷಣೆಗಳ ಅಬ್ಬರ ಶುರುವಾಗಿದೆ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕಿಚ್ಚು ಮತ್ತೆ ಹೊತ್ತಿ ಉರಿತಾ ಇದೆ. ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಪವರ್ ಶೇರಿಂಗ್ ಗೊಂದಲಕ್ಕೆ ಶೀಘ್ರದಲ್ಲೇ ರಾಹುಲ್ ಗಾಂಧಿ ತೆರೆ ಎಳೆಯಲಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ನಡುವೆಯೇ ಮೇ 15ರ DKಶಿ ಹುಟ್ಟುಹಬ್ಬದ ಮೇಲೆ ಎಲ್ಲರ ಕಣ್ಣು ನೆಟ್ಟಿದೆ. ಬೆಂಗಳೂರಿನ KPCC ಕಚೇರಿ ಮುಂಭಾಗದಲ್ಲೇ ಬೃಹತ್ ಕಟೌಟ್ಗಳು ಎದ್ದು ನಿಂತಿವೆ. ವಿಶೇಷ ಅಂದರೆ ಈ ಬ್ಯಾನರ್ಗಳಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಉಲ್ಲೇಖಿಸಲಾಗಿದೆ. KPCC ಕಾರ್ಯದರ್ಶಿ ವೀರಭದ್ರ HR ಈ ಕಟೌಟ್ ಹಾಕಿಸಿದ್ದಾರೆ ಎನ್ನಲಾಗ್ತಿದ್ದು, ಇದು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. DKಶಿ ಬೆಂಬಲಿಗರು ತಮ್ಮ ನೆಚ್ಚಿನ ನಾಯಕ ಸಿಎಂ ಕುರ್ಚಿಯಲ್ಲಿ ಕೂರುವುದನ್ನು ನೋಡೋಕೆ ಕಾತರರಾಗಿದ್ದಾರೆ. ಹುಟ್ಟುಹಬ್ಬದ ದಿನವೇ ಹೈಕಮಾಂಡ್ನಿಂದ ಸಿಹಿ ಸುದ್ದಿ ಸಿಗಬಹುದು ಎಂಬ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಈ ಎಲ್ಲಾ ಸಂಭ್ರಮದ ನಡುವೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ತಮ್ಮ ಅಭಿಮಾನಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ನನ್ನ ಹುಟ್ಟುಹಬ್ಬಕ್ಕೆ ಯಾರು ಫ್ಲೆಕ್ಸ್ ಅಥವಾ ಬ್ಯಾನರ್ ಹಾಕ್ಬೇಡಿ ಅಂತ ಹೇಳಿದ್ರು. ಹಾಕಿದ್ರೆ ಅಂಥವ್ರ ಮೇಲೆ ನಾನೇ ಕೇಸ್ ಹಾಕ್ಸಿರಿ ಅಂತ ಹೇಳಿದ್ರು. ಈಗಾಗಲೇ ನಮ್ಮ ಆಫೀಸ್ ಇರೋದು ಅವ್ರ ಮನೆ ಮುಂದೆಗಡೆ ಇತ್ತ ಕಡೆ. ಇಲ್ಲಿ ಬೆಳಗ್ಗೆ ಎಲ್ಲ ಫ್ಲೆಕ್ಸು ಕಟೌಟ್ ಹಾಕಿದ್ರೆ ಎಲ್ಲ ಅಂಕಿ ತಲೆ ತುಂಬ್ಕೊಂಡು ಹೋಗೋರೆ. ಕೇಸ್ ಹಾಕೋರೇನೋ ಗೊತ್ತಿಲ್ಲ, ಬಟ್ ಫ್ಲೆಕ್ಸ್ಗಳೆಲ್ಲ ತಗ್ಸಿದ್ದಾರೆ. ಇನ್ನು ಇದೇ ಟೈಮಲ್ಲಿ ಏನೋ ಗುಡ್ ನ್ಯೂಸ್ ಕೊಡ್ತೀನಿ ಇವತ್ತು ಅಂತ ಹೇಳಿದ್ರು. ಆಸ್ತಿ ಮಾಲೀಕರಿಗೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದ್ದು. ನಮ್ಮ ಖಾತೆ ನಮ್ಮ ಹಕ್ಕು ಅಭಿಯಾನದ ಮೂಲಕ ಆಸ್ತಿ ದಾಖಲೆಗಳನ್ನು ಮನೆ ಬಾಗಿಲಿಗೆ ತಲುಪಿಸುವ ಬೃಹತ್ ಯೋಜನೆಗೆ ಚಾಲನೆ ಕೊಟ್ಟಿದ್ದಾರೆ. ಒಟ್ಟು 23 ಲಕ್ಷ ಆಸ್ತಿಗಳಿದ್ದು ಇವುಗಳ ದಾಖಲೆಗಳನ್ನು ಸಂಪೂರ್ಣವಾಗಿ ಡಿಜಿಟಲೀಕರಣಗೊಳಿಸಿ ಪಾರದರ್ಶಕತೆ ತರೋಕೆ ಸರ್ಕಾರ ಮುಂದಾಗಿದೆ. ಬೆಂಗಳೂರಲ್ಲಿ ಪ್ರಸ್ತುತ 16 ಲಕ್ಷ ಎ ಖಾತೆ ಹಾಗೂ 7 ಲಕ್ಷ ಬಿ ಖಾತೆಗಳಿವೆ. ಬಿ ಖಾತೆ ಹೊಂದಿರುವವರು ತಮ್ಮ ಆಸ್ತಿಯನ್ನು ಎ ಖಾತೆಯನ್ನಾಗಿ ಪರಿವರ್ತಿಸಿಕೊಳ್ಳಲು ಸರ್ಕಾರ ಭರ್ಜರಿ ರಿಯಾಯಿತಿ ಘೋಷಿಸಿದೆ ಅಂತ ಹೇಳಿದ್ರು. ಜನಗಳಿಗೆ ಬಿಟ್ಟಿದ್ದು, ಅವ್ರ ಲಾಭ ಆದರೆ ಮಾಡ್ಕೋತಾರೆ. ಬಟ್ 100 ದಿನ ಟೈಮ್ ಕೊಟ್ಟರೆ ನೋಡಬೇಕು ಏನು ಮಾಡ್ತಾರೆ. ಎ ಖಾತಾ ಬಿ ಖಾತಾ ಎ ಖಾತಾ ಆಗಿ ಕನ್ವರ್ಟು ಇಷ್ಟಿಷ್ಟು ಕಟ್ಟಬೇಕು ಅಂತ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ. ಅದು ಮತ್ತೊಂದು ದಿವಸ ನಾನು ನಿಮ್ಗೆ ತಿಳಿಸ್ತೀನಿ. ಇನ್ನು ರಾಜ್ಯ ರಾಜಕೀಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಚರ್ಚೆಗಳು ಮುಂದುವರೆದಿರುವ ನಡುವೆ ಮಾಜಿ ಸಚಿವ KN ರಾಜಣ್ಣ ಮಹತ್ವದ ಹೇಳಿಕೆ ಕೊಟ್ಟಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಂಚರಾಜ್ಯ ಚುನಾವಣೆ ಪ್ರಕ್ರಿಯೆ ಇನ್ನೂ ಪೂರ್ಣಗೊಂಡಿಲ್ಲ. ಕೇರಳದಲ್ಲಿ ನಾಯಕತ್ವ ಆಯ್ಕೆ ಬಾಕಿ ಇದೆ. ತಮಿಳುನಾಡಿನ ರಾಜಕೀಯ ಬೆಳವಣಿಗೆಗಳು ಈಗಷ್ಟೇ ಮುಗಿದಿವೆ. ಈ ಎಲ್ಲ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಕರ್ನಾಟಕದಲ್ಲೂ ರಾಜಕೀಯ ಬೆಳವಣಿಗೆಗಳು ಆರಂಭವಾಗುತ್ತವೆ ಅಂತ ಹೇಳಿದರು. ನಾನು ಮೇ ತಿಂಗಳಲ್ಲಿ ಬದಲಾವಣೆ ಆಗುತ್ತೆ ಎಂದಿದ್ದೆ, ಆದರೆ
ಮೇ 20 ಅಂತ ಯಾವುದೇ ಗಡುವು ಕೊಟ್ಟಿಲ್ಲ. ನಮ್ಮ ಪಕ್ಷದಲ್ಲಷ್ಟೇ ಅಲ್ಲ, ಬೇರೆ ಪಕ್ಷಗಳಲ್ಲೂ ರಾಜಕೀಯ ಬೆಳವಣಿಗೆಗಳು ನಡೆಯಲಿವೆ. ಮೇ ತಿಂಗಳು ಮುಗಿಯಲು ಇನ್ನೂ ಸಮಯ ಇದೆ. ಮುಂದೆ ಏನಾಗುತ್ತೆ ಎಂಬುದನ್ನು ಕಾದು ನೋಡಬೇಕು ಅಂತ ತಿಳಿಸಿದರು. ರಾಜ್ಯ ರಾಜಕೀಯ ಕಾಂಗ್ರೆಸ್ನಲ್ಲಿ ಗೊಂದಲದ ವಾತಾವರಣ ಇದೆ ಅಂತ ಒಪ್ಕೊಂಡ ರಾಜಣ್ಣ, ಈ ಗೊಂದಲದ ಪರಿಸ್ಥಿತಿಯನ್ನು ನಿವಾರಿಸಬೇಕು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದುವರಿಬೇಕು. ಅದಕ್ಕೆ ಸಂಪುಟ ಪುನರಚನೆಗೆ ಅವಕಾಶ ನೀಡಬೇಕು. ಈಗ ಮಾಡಿದ್ರೆ ಸರ್ಕಾರ ಸ್ಥಿರವಾಗಿರುತ್ತೆ, ಇಲ್ಲವಾದರೆ ಗೊಂದಲ ಮುಂದುವರಿಯುತ್ತೆ ಅಂತ ಅಭಿಪ್ರಾಯಪಟ್ಟರು. ಸಂಪುಟ ಪುನರಚನೆಯಿಂದ ಸರ್ಕಾರ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡೋಕೆ ಸಾಧ್ಯವಾಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ ಅವರು, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಗೊಂದಲಕ್ಕೆ ತೆರೆ ಎಳೆಯಬೇಕು ಅಂತ ಒತ್ತಾಯಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಬದಲಾಗಲಿದ್ದಾರೆ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ರಾಜಣ್ಣ, ಮೋದಿ ಅವರು ಯಾವಾಗ ಜ್ಯೋತಿಷಿಯಾದರೂ ಗೊತ್ತಿಲ್ಲ, ಅವರು ಪ್ರಧಾನಮಂತ್ರಿಯೋ ಅಥವಾ ಜ್ಯೋತಿಷಿಯೋ ಎಂದು ವ್ಯಂಗ್ಯವಾಡಿದರು. ಒಂದು ಸರ್ಕಾರದಲ್ಲಿ ಗೊಂದಲ ಮುಂದುವರೆದರೆ ಆಡಳಿತ ಸರಿಯಾಗಿ ನಡೆಯೋದಿಲ್ಲ. ಇದು ವಿರೋಧ ಪಕ್ಷಗಳಿಗೆ ಅನುಕೂಲ ಸ್ಥಿತಿ ಸೃಷ್ಟಿ ಮಾಡುತ್ತೆ. ಸರ್ಕಾರ ಪರಿಣಾಮಕಾರಿಯಾಗಿ ಕೆಲಸ ಮಾಡೋಕೆ ನಾಯಕತ್ವ ಗೊಂದಲಕ್ಕೆ ಶೀಘ್ರ ಪರಿಹಾರ ಕಂಡುಕೊಳ್ಬೇಕು ಅಂತ ಹೇಳಿದರು. ರಾಜಣ್ಣ ಹೆಂಗಿದ್ರು ಮಂತ್ರಿ ಕಿದಾಕವ್ರೆ, ಇನ್ನು ಕಳ್ಕೊಳ್ಳೋದೇನ ಇದಲ್ಲಿ ಸರ್? ಓಪನಾಗಿ ಏನಾಯ್ತು ಅವೆಲ್ಲ ಹೇಳ್ತಾರೆ. ಆ ಮಂತ್ರಿ ಹೋಯ್ತು ಅಂತಲ್ಲ, ರಾಜಣ್ಣ ಯಾವಾಗಲೂ ನೇರವಾಗಿ ಮಾತನಾಡೋ ಮಂಚ. ಕತ್ಕೋದ್ರೆ ಇದ್ರೆ ಇರೇ ಹೋದ್ರು ಹೋಗಿ ನಾನು ಹೇಳೋದೇ ಹಿಂಗೆ, ನಾನು ಇರೋದೇ ಹಿಂಗೆ ಅಂತ. ರಾಜಣ್ಣ ರೆಬಲ್ ಸ್ಟಾರ್ ರಾಜಣ್ಣ. ಹಾಗಾಗಿ ಇಲ್ಲ ಒಂದು CM ಚೇಂಜ್ ಮಾಡಬೇಕು, ಇಲ್ಲ ಪುನರಚನೆಗೆ ಅವಕಾಶ ಕೊಡಬೇಕು. ಎರಡೂ ಮಾಡದೆ ಹೋದರೆ ಆಕಾಂಕ್ಷಿಗಳ ಕಟ್ಟೆ ಹೊಡಿತದೆ, DK ಕಟ್ಟೆ ಹೊಡಿತದೆ. ಕೊಟ್ಟರೆ ಅದೇನಾಗಬೇಕು ಅದಾಗತ್ತಷ್ಟೇ. ತಮಿಳುನಾಡು ರಾಜಕಾರಣದಲ್ಲಿ ಇವತ್ತು ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ದಳಪತಿ ವಿಜಯ್ ಈಗ ಕೇವಲ ಸಿನಿಮಾ ಸ್ಟಾರ್ ಮಾತ್ರವಲ್ಲ, ಅಸೆಂಬ್ಲಿಯಲ್ಲಿ ಅಧಿಪತಿ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ತೀವ್ರ ಕುತೂಹಲ ಮೂಡಿಸಿದ್ದ ವಿಶ್ವಾಸಮತ ಯಾಚನೆಯಲ್ಲಿ CM ಜೋಸೆಫ್ ವಿಜಯ್ ಭರ್ಜರಿ ಜಯ ದಾಖಲಿಸಿದ್ದಾರೆ. ತಮಿಳುನಾಡು ವಿಧಾನಸಭೆಯಲ್ಲಿ ಇಂದು ನಡೆದ ವಿಶ್ವಾಸಮತ ಯಾಚನೆಯಲ್ಲಿ CM ವಿಜಯ್ ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡಿದ್ದಾರೆ. ಮ್ಯಾಜಿಕ್ ನಂಬರ್ 118 ದಾಟಲು ಕಷ್ಟಪಡಬಹುದು ಎಂಬ ಲೆಕ್ಕಾಚಾರಗಳನ್ನು ವಿಜಯ್ ಉಲ್ಟಾ ಮಾಡಿದ್ದಾರೆ. ಸಂಖ್ಯಾಬಲದ ಲೆಕ್ಕಾಚಾರ ನೋಡೋದಾದರೆ ವಿಜಯ್ ಅವರ TVK ಪಕ್ಷ 107 ಶಾಸಕರು, ಕಾಂಗ್ರೆಸ್, VCK, CPI, CPM ಹಾಗೂ IUML ಪಕ್ಷದ ಬೆಂಬಲ, ಎಲ್ಲಕ್ಕಿಂತ ಮುಖ್ಯವಾಗಿ AIADMK ಪಕ್ಷದ 25 ಬಂಡಾಯ ಶಾಸಕರು ವಿಜಯ್ ಕೈ ಹಿಡಿದಿದ್ದಾರೆ. ಒಟ್ಟಾರೆಯಾಗಿ 144 ಶಾಸಕರ ಬೃಹತ್ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ಸುರಕ್ಷಿತವಾಗಿದೆ. ಗೆಲುವಿನ ನಂತರ ಮಾತನಾಡಿದ CM ವಿಜಯ್, ನಮ್ಮ ಸರ್ಕಾರ ಯಾವಾಗಲೂ ಜನಪರವಾಗಿರುತ್ತೆ, ನಮಗೆ ಯಾರ ಮೇಲೂ ದ್ವೇಷವಿಲ್ಲ, ದ್ವೇಷದ ರಾಜಕಾರಣ ಮಾಡಲ್ಲ, ಪೆರಿಯಾರ್ ಅಂಬೇಡ್ಕರ್ ತತ್ವದಡಿ ಕೆಲಸ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಆದರೆ ಈ ಸಂಭ್ರಮದ ನಡುವೆಯೂ ಪ್ರತಿಪಕ್ಷ ನಾಯಕ MK ಸ್ಟಾಲಿನ್ ಗುಡುಗಿದ್ದಾರೆ. ಜನರು TVKಗೆ ಮತ ಹಾಕಿ ದೊಡ್ಡ ತಪ್ಪು ಮಾಡಿದ್ದೇವೆ ಎಂದು ಪಶ್ಚಾತ್ತಾಪ ಪಡ್ತಿದ್ದಾರೆ. ಅಲ್ಪ ಮತಗಳ ಅಂತರದಿಂದ ಗೆದ್ದಿರ್ತಕ್ಕಂಥ ಈ ಸರ್ಕಾರ ಎಷ್ಟು ದಿನ ಉಳಿಯುತ್ತೆ ನೋಡೋಣ ಅಂತ ಬಹಿರಂಗ ಸವಾಲು ಹಾಕಿದ್ದಾರೆ. ಅಲ್ಲದೆ ಚುನಾವಣೆಯಲ್ಲಿ ನೀಡಿದ ಭರವಸೆಗಳನ್ನ ತಕ್ಷಣ ಈಡೇರಿಸ್ತಿದ್ರೆ ಜನರೇ ತಕ್ಕ ಪಾಠ ಕಲಿಸ್ತಾರೆ ಅಂತ ಎಚ್ಚರಿಕೆನ ಕೊಟ್ಟಿದ್ದಾರೆ. ಸಹಜ, ಮತ್ತೆ ಇವೆಲ್ಲ ಪಾಠ ಕಲಿಸ್ಬೇಕು ಅಂದ್ರೆ ಚುನಾವಣೆ ಬರಬೇಕು, ಇಲ್ಲ ಅಂದ್ರೆ ಅವ್ರು ಬಂದಿರೋ ಸಿಲೆಬಸ್ ಓದ್ಕೊಂಡು ಹೋಗ್ತಿರ್ತಾರೆ ಅಷ್ಟೇ. ನೀವು ಅದೇ ತಾನೇ ಮಾಡಿದ್ದು 5 ವರ್ಷ, 10 ವರ್ಷ ADMK ಇತ್ತು. ನಿಮ್ಮ ಸರ್ಕಾರ ಯಾಕೆ 5 ವರ್ಷಕ್ಕೆ ಮನೆಗೆ ಹೋಯ್ತು? ನಿಮಗೆ ಬೇಕಾಗಿರೋ ಸಿಲೆಬಸ್ ನೀವು ಓದಿದ್ರಿ. ಆದರೆ ನಾವು ಹೊಸದೇನೋ ಮಾಡಲಿಲ್ಲ, ಜನಪರವಾಗಿ ಮಾಡಲಿಲ್ಲ ಅಂದರೆ ನಿಮ್ಮನ್ನೂ ಮನೆಗೆ ಕಳಿಸೋರೆ, ವಿಜಯ್ ಅವ್ರನ್ನೂ ಕಳಿಸ್ತಾರೆ, ನಾಳೆ ಇನ್ನೊಬ್ರನ್ನ ಕಳಿಸ್ತಾರೆ. ಜನ ಸ್ಟ್ರಾಂಗ್. ಇಲ್ಲಿ ಅಧಿಕಾರಕ್ಕೆ ಬಂದ ನೀವು ಸ್ಟ್ರಾಂಗ್ಗಳು, ಮದ ಇರುತ್ತೆ. ಅಧಿಕಾರದಿಂದ ಜನ ಮದ ಇಳಿಸ್ತಾರಲ್ಲ, ಆಗ ಗೊತ್ತಾಗುತ್ತೆ ಯಾರು ಅಂತ. ಪುದುಚೇರಿಯಲ್ಲಿ NDA ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದಿದ್ದು ಹಿರಿಯ ರಾಜಕಾರಣಿ ಹಾಗೂ NR ಕಾಂಗ್ರೆಸ್ನ ಸಂಸ್ಥಾಪಕ ರಂಗಸ್ವಾಮಿ ಬುಧವಾರ 5ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಲೆಫ್ಟಿನೆಂಟ್ ಗವರ್ನರ್ K ಕೈಲಾಶನಾಥನ್ ಅವರು ರಂಗಸ್ವಾಮಿ ಹಾಗೂ ಅವರ ಸಂಪುಟ ಸಹೋದ್ಯೋಗಿಗಳಿಗೆ ಅಧಿಕಾರ ಮತ್ತು ಗೌಪ್ಯತೆಯ ಪ್ರಮಾಣ ವಚನ ಬೋಧಿಸಿದರು. ರಂಗಸ್ವಾಮಿ ದೇವರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ಪ್ರಾದೇಶಿಕ ಪಕ್ಷದ ಮಲ್ಲಾಡಿ ಕೃಷ್ಣರಾವ್ ಮತ್ತು ಬಿಜೆಪಿಯ ನಾಮಸಿವಾಯಂ ಅವರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಯಾನಂ ಪ್ರದೇಶವನ್ನು ಪ್ರತಿನಿಧಿಸುವ ಮಲ್ಲಾಡಿ ಕೃಷ್ಣರಾವ್ ತೆಲುಗಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದು ವಿಶೇಷವಾಗಿತ್ತು. ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್, ಹಿರಿಯ ನಾಯಕ BL ಸಂತೋಷ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಇತ್ತೀಚೆಗೆ ನಡೆದ ಕೇಂದ್ರಾಡಳಿತ ಪ್ರದೇಶದ ಚುನಾವಣೆಯಲ್ಲಿ NDA ಮೈತ್ರಿಕೂಟ ಮತ್ತೊಮ್ಮೆ ಗೆಲುವು ಸಾಧಿಸಿ ಅಧಿಕಾರ ಉಳಿಸಿಕೊಂಡಿತ್ತು. ಅದರ ಬೆನ್ನಲ್ಲೇ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಂಗಸ್ವಾಮಿಯನ್ನು ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿದ್ರು. ಒಟ್ಟಾರೆಯಾಗಿ 5ನೇ ಬಾರಿ CM ಆಗಿ ಅಧಿಕಾರ ಸ್ವೀಕರಿಸಿರ್ತಕ್ಕಂಥ ರಂಗಸ್ವಾಮಿ ಇದೀಗ ಪುದುಚೇರಿಯಲ್ಲಿ ರಾಜಕೀಯವಾಗಿ ಮತ್ತಷ್ಟು ಬಲಿಷ್ಠ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಗುಡ್, ಯಾವುದೇ ಅಬ್ರ ಇಲ್ಲ, ಗಲಾಟೆ ಇಲ್ಲ, ಸಿಂಪಲ್ ಮ್ಯಾನ್. ಟೀ ಅಂಗಡಿ ಥರ ಸಿಂಪಲ್ ಆಗಿ ಟೀ ಕುಡಿತಾ ಕೂತಿರ್ತಾರೆ, ಕೆಲಸ ಮಾಡ್ತಾವ್ರೆ, ಜನ ಗೆಲ್ಲಿಸ್ತಾವ್ರೆ, ಅದಷ್ಟೇ. ಇದು NDA ಮೈತ್ರಿಕೂಟ, ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡವ್ರು ಇವರು. ಜಾಗತಿಕವಾಗಿ ಯುದ್ಧದ ಕಾರ್ಮೋಡ ಕವಿದಿದೆ. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ, ಇರಾನ್ ನಡುವಿನ ಸಂಘರ್ಷದಿಂದಾಗಿ ಕಚ್ಚಾ ತೈಲ ಬೆಲೆ ಗಗನಕ್ಕೇರ್ತಾ ಇದೆ. ಇಡೀ ವಿಶ್ವವೇ ಆರ್ಥಿಕ ಸಂಕಷ್ಟ ಎದುರಿಸುತ್ತಿರುವ ಈ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶಕ್ಕೆ ಮಾದರಿಯಾಗುವಂತಹ ಒಂದು ದೊಡ್ಡ ನಿರ್ಧಾರ ತಳೆದಿದ್ದಾರೆ. ತಮ್ಮ SPG ಭದ್ರತಾ ಪಡೆಗೆ ನಿಯೋಜನೆಗೊಳ್ಳುವ ಬೆಂಗಾವಲು ವಾಹನಗಳ ಸಂಖ್ಯೆಯಲ್ಲಿ 50% ಕಡಿತಗೊಳಿಸುವಂತೆ ಸ್ವತಃ ಪ್ರಧಾನಿ ಮೋದಿ ಆದೇಶ ಕೊಟ್ಟಿದ್ದಾರೆ. ಭದ್ರತಾ ವ್ಯವಸ್ಥೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದಿದ್ದರೂ ವಾಹನಗಳ ಸಂಖ್ಯೆಯನ್ನು ಕಡಿಮೆ ಮಾಡುವ ಮೂಲಕ ಇಂಧನ ಉಳಿತಾಯಕ್ಕೆ ಮೋದಿ ಮುಂದಾಗಿ ಕರೆ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ಮುಖ್ಯಮಂತ್ರಿಗಳು ಮತ್ತು ಸಚಿವರು ಸ್ವತಃ ಇಂಧನ ಉಳಿತಾಯಕ್ಕೆ ಮುಂದಾಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ CM ಯೋಗಿ ಆದಿತ್ಯನಾಥ್ ತಮ್ಮ ಸಚಿವರ ವಾಹನಗಳ ಸಂಖ್ಯೆಯನ್ನು 50% ಕಡಿತಗೊಳಿಸಲು ಸೂಚಿಸಿದ್ದಾರೆ. ವಾರಕ್ಕೊಮ್ಮೆ ಸಾರ್ವಜನಿಕ ಸಾರಿಗೆ ಬಳಸುವಂತೆ ಸಚಿವರು ಮತ್ತು ಶಾಸಕರಿಗೆ ಸೂಚನೆ ಕೊಡಲಾಗಿದೆ.
ಮಧ್ಯಪ್ರದೇಶದ ಸಿಎಂ ಮೋಹನ್ ಯಾದವ್ ಬೆಂಗಾವಲು ವಾಹನಗಳ ಸಂಖ್ಯೆಯನ್ನು ಕಡಿತಗೊಳಿಸುವುದಾಗಿ ಘೋಷಿಸಿದ್ದಾರೆ. ದೆಹಲಿಯಲ್ಲಿ ಸಿಎಂ ರೇಖಾ ಗುಪ್ತಾ ಕಾರ್ ಪೂಲಿಂಗ್ ಮತ್ತು ಸಾರ್ವಜನಿಕ ಸಾರಿಗೆ ಬಳಕೆಗೆ ಒತ್ತು ನೀಡಿದ್ದಾರೆ. ರಾಜಸ್ಥಾನದಲ್ಲಿ ಅನಗತ್ಯ ಸರ್ಕಾರಿ ವಾಹನ ಬಳಕೆಗೆ ಬ್ರೇಕ್ ಹಾಕಲಾಗಿದ್ದು, ಮಹಾರಾಷ್ಟ್ರದಲ್ಲಿ ಸರ್ಕಾರಿ ವಿಮಾನ ಮತ್ತು ಹೆಲಿಕಾಪ್ಟರ್ ಬಳಕೆಗೆ ಕಟ್ಟುನಿಟ್ಟಿನ ನಿಯಮ ಜಾರಿಯಾಗಿದೆ. ಬಿಹಾರದ ಉಪಮುಖ್ಯಮಂತ್ರಿ ವಿಜಯ್ ಕುಮಾರ್ ಚೌಧರಿ ತಮ್ಮ ವಾಹನಗಳ ಸಂಖ್ಯೆಯನ್ನು ಅರ್ಧಕ್ಕೆ ಇಳಿಸಿದ್ದಾರೆ. ಗುಜರಾತ್ನಲ್ಲಿ ರಾಜ್ಯಪಾಲರು ವಿಮಾನ ಬದಲು ರೈಲು ಮತ್ತು ಎಸಿ ಬಸ್ ಬಳಸಲು ನಿರ್ಧರಿಸಿದ್ದು, ಉಪಮುಖ್ಯಮಂತ್ರಿ ಹರ್ಷ ಸಂಘವಿ ಮತ್ತು ತಮ್ಮ ಅಮೆರಿಕ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. 50% ಕಟ್ ಮಾಡಿ ಕೊಟ್ಟಿದ್ದಾರೆ. ಒಳ್ಳೆ ಬೆಳವಣಿಗೆ. ಗೊತ್ತಿಲ್ಲ ಎಲ್ಲರೂ ಇದು ಪಾಲನೆ ಮಾಡ್ತಾರ ಅಂತ. ಹರಿಯಾಣದ ಮುನ್ಸಿಪಲ್ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಆಡಳಿತಾರೂಢ ಬಿಜೆಪಿ ಅಭೂತಪೂರ್ವ ಯಶಸ್ಸು ಸಾಧಿಸಿದೆ. ಬುಧವಾರ ಪ್ರಕಟಗೊಂಡ ಫಲಿತಾಂಶದಲ್ಲಿ ಅಂಬಾಲಾ ಮತ್ತು ಸೋನಿಪತ್ ನಗರ ಪಾಲಿಕೆಗಳನ್ನು ಬಿಜೆಪಿ ತನ್ನ ವಶಕ್ಕೆ ಪಡೆದುಕೊಂಡಿದ್ದು, ಪಂಚಕುಲದಲ್ಲಿಯೂ ಭಾರಿ ಮುನ್ನಡೆ ಸಾಧಿಸಿ ಜಯಭರಿ ಬಾರಿಸಿದೆ. ವಿಶೇಷ ಅಂದರೆ ಮಾಜಿ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಪ್ರಭಾವಿ ನಾಯಕ ಭೂಪಿಂದರ್ ಸಿಂಗ್ ಹೂಡಾ ಅವರ ಭದ್ರಕೋಟೆ ಎಂದು ಕರೆಯಲಾಗುವ ಸಾಂಪ್ಲಾ ಮುನ್ಸಿಪಲ್ ಕಮಿಟಿಯಲ್ಲೂ ಬಿಜೆಪಿ ಗೆಲುವಿನ ನಗೆ ಬೀರಿದೆ. ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ತನ್ನ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರಲಿಲ್ಲ ಎಂಬುದು ಗಮನಾರ್ಹ. ಬಿಜೆಪಿಯ ಈ ಸರಣಿ ಗೆಲುವಿನಿಂದ ಕಾರ್ಯಕರ್ತರು ಸಂಭ್ರಮದಲ್ಲಿ ತಿರುಗಾಡುತ್ತಿದ್ದು, ರಾಜ್ಯಾದ್ಯಂತ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿದ್ದಾರೆ. ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂ ವಿಧಾನಸಭೆ ಚುನಾವಣೆಗಳ ಬೆನ್ನಲ್ಲೇ ಹರಿಯಾಣದ ಸ್ಥಳೀಯ ಸಂಸ್ಥೆಗಳಲ್ಲೂ ಬಿಜೆಪಿ ಗೆದ್ದಿರೋದು ಮುಖ್ಯಮಂತ್ರಿ ನಾಯಬ್ ಸಿಂಗ್ ಸೈನಿ ಅವರಿಗೆ ದೊಡ್ಡ ಬಲ ಕೊಟ್ಟಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರ ಅಭಿವೃದ್ಧಿ ಯೋಜನೆಗಳಿಗೆ ಜನರು ಮತ್ತೊಮ್ಮೆ ಮುದ್ರೆ ಒತ್ತಿದ್ದಾರೆ. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಕೆಲಸ ಮಾಡುತ್ತಿರುವುದಕ್ಕೆ ಈ ಫಲಿತಾಂಶವೇ ಸಾಕ್ಷಿ ಅಂತ ಹರ್ಷ ವ್ಯಕ್ತಪಡಿಸಿದರು. ಸೋನಿಪತ್ ಮತ್ತು ಅಂಬಾಲಾ ನಗರಸಭೆಗಳ ವಾರ್ಡ್ಗಳಲ್ಲೂ ಬಿಜೆಪಿ ಆಧಿಪತ್ಯ ಮುಂದುವರೆದಿದೆ. ಸೋನಿಪತ್ನ 17 ವಾರ್ಡ್ಗಳಲ್ಲಿ ಬಿಜೆಪಿ ಗೆದ್ದರೆ ಕಾಂಗ್ರೆಸ್ ಕೇವಲ 5 ವಾರ್ಡ್ಗಳಿಗೆ ತೃಪ್ತಿ ಪಡ್ಕೊಂಡಿದೆ. ಅಂಬಾಲದಲ್ಲಿ ಬಿಜೆಪಿ 16 ವಾರ್ಡ್ಗಳನ್ನು ತನ್ನದಾಗಿಸಿಕೊಂಡಿದೆ. ಕೆಲವು ಕಡೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಪಕ್ಷೇತರ ಅಭ್ಯರ್ಥಿಗಳಿಗಿಂತಲೂ ಹಿಂದೆ ಬಿದ್ದಿರುವುದು ಆ ಪಕ್ಷಕ್ಕೆ ಭಾರಿ ಮುಖಭಂಗ ತಂದಿದೆ. ಏನೋ ಮಾಡಕ್ಕೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇಲ್ಲ. ಈ ಕರ್ನಾಟಕದಲ್ಲಿ ಈಗ BBMP GB ಎಲೆಕ್ಷನ್ ಅದೇನಾಗುತ್ತೆ ಅಲ್ವಾ, ಫಲಿತಾಂಶ ಬಂದಾಗ ಗೊತ್ತಾಗುತ್ತೆ. ಸರ್ಕಾರಕ್ಕೆ ಒಂದಷ್ಟು ಆಗ್ತಿರುತ್ತೆ. ಕನ್ನಡ ಚಿತ್ರರಂಗದ ನಟ ಹಾಗೂ ನಿರ್ಮಾಪಕ ದಿಲೀಪ್ ರಾಜ್ ನಿಧನರಾಗಿದ್ದಾರೆ. ಸಿನಿಮಾ ಮತ್ತು ಧಾರಾವಾಹಿಗಳ ಮೂಲಕ ಮನೆ ಮಾತಾಗಿದ್ದ ನಟ ದಿಲೀಪ್ ರಾಜ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ದಿಲೀಪ್ ರಾಜ್ ಅಗಲಿಕೆಗೆ ಇಡೀ ಕನ್ನಡ ಚಿತ್ರರಂಗ ಕಂಬನಿ ಮಿಡಿದಿದೆ. ದಿಲೀಪ್ ರಾಜ್ ಅವರ ನೆಚ್ಚಿನ ಜಾಗದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ರಾಮನಗರ ತಾಲೂಕಿನ ಗುನ್ನೂರು ಬಳಿ ದಿಲೀಪ್ ರಾಜ್ ಅವರ ಫಾರ್ಮ್ ಹೌಸ್ನಲ್ಲಿ ಲಿಂಗಾಯತ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಗಿದೆ. ನಟ ದಿಲೀಪ್ ರಾಜ್ ಅವರು ಕಳೆದ 10 ವರ್ಷದ ಹಿಂದೆ ಗುನ್ನೂರು ಗ್ರಾಮದಲ್ಲಿ 1 ಎಕರೆ ಜಮೀನು ಖರೀದಿಸಿದರು. ಅದೇ ಜಾಗದಲ್ಲಿ ತೋಟ ನಿರ್ಮಾಣ ಮಾಡಿಕೊಂಡು ಮನೆ ಕೂಡ ಕಟ್ಟಿದ್ರು. ತಿಂಗಳಿಗೊಮ್ಮೆ ಆದರೂ ದಿಲೀಪ್ ರಾಜ್ ಫಾರ್ಮ್ ಹೌಸ್ಗೆ ಭೇಟಿ ಕೊಡ್ತಾ ಇದ್ರು. ಆದರೆ ಅವರ ಅನಿರೀಕ್ಷಿತ ಈ ಘಟನೆ, ಈ ಸಾವು, ಅಗಲಿಕೆ ಆ ಕುಟುಂಬಕ್ಕೆ ತುಂಬಲಾರದ ನಷ್ಟ. ಇನ್ನು ಇದೇ ವೇಳೆ ದಿಲೀಪ್ ರಾಜ್ ಅವರ ಪಾರ್ಥಿವ ಶರೀರಕ್ಕೆ ಪೂಜೆ ಸಲ್ಲಿಸಿ ಅವರ ಕುಟುಂಬಸ್ಥರು ರೇವಣಸಿದ್ದೇಶ್ವರ ಮಠದ ಗುರುಗಳ ಸಮ್ಮುಖದಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಲಾಯಿತು. ಅಂತ್ಯ ಸಂಸ್ಕಾರದಲ್ಲಿ ನಟ ಅರುಣ್ ಸಾಗರ್, ಅನುಪ್ರಭಾಕರ್, ಸೃಜನ್ ಲೋಕೇಶ್, ಲತಾ ಹಂಸಲೇಖ, ರಘು ಮುಖರ್ಜಿ, ವರ್ಷಾ, ರಕ್ಷಾ, ಗಣೇಶ್ ಸೇರಿದಂತೆ ಚಿತ್ರರಂಗದ ಹಲವು ನಟ ನಟಿಯರು ಭಾಗಿಯಾಗಿದ್ದರು. ರಾಮನಗರ ತಾಲೂಕಿನ ಗುನ್ನೂರು ಬಳಿ ಏನೋ ಅಲ್ಲಿ ಹಸು ಸಾಕಾಣಿಕೆ ಇವೆಲ್ಲವನ್ನು ಮಾಡ್ತಾ ಇರೋದು ನಟನೆ ಜೊತೆಗೆ. ಸೊ ಇವತ್ತು ದಿಲೀಪ್ ರಾಜ್ ಅವರ ಸಾವು ಇಂಡಸ್ಟ್ರಿಗೆ, ಬೆಳ್ಳಿತೆರೆ ಮತ್ತು ಕಿರುತೆರೆ ಎರಡೂ ವಿಭಾಗದಲ್ಲಿ ಒಂದು ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಇದಿಷ್ಟು ಇಂದಿನ ಸುದ್ದಿ. ತಾವೇನು ಹೇಳ್ತೀರಿ? ಕೇರಳದಲ್ಲಿ ಮುಖ್ಯಮಂತ್ರಿ ಕ್ಲಿಯರ್ ಆದಮೇಲೆ ಕರ್ನಾಟಕದ ಮುಖ್ಯಮಂತ್ರಿ ಬದಲಾವಣೆ ಕೈ ಹಾಕ್ತಾರಾ ಅಥವಾ ಬರೀ ಪುನರ್ವಿಂಗಡಣೆ ಮಾಡ್ತಾರಾ, ಪುನರ್ರಚನೆ ಮಾಡ್ತಾರಾ? DK ಕೈ ಹಿಡಿತಾರಾ ಇಲ್ಲ DK ಕೈ ಬಿಡ್ತಾರಾ ರಾಹುಲ್ ಗಾಂಧಿ? ನಿಮ್ಮ ಒಪಿನಿಯನ್ ಏನು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.